ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ವೀರರಾಣಿ ಅಪ್ಪಕ್ಕನಿಗೆ, ವೀರರಾಣಿ ಅಪ್ಪಕ್ಕನಿಗೆ, ವೀರರಾಣಿ ಅಪ್ಪಕ್ಕನಿಗೆ. ಈ ತಿರಂಗ ಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ಕಳೆದ 1 ವರ್ಷಗಳ ಅವಧಿಯಲ್ಲಿ ಗ್ರಾಮ ಗ್ರಾಮದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿ ಅವರೇ, ನಮ್ಮ ಈ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳು ಅವರೇ, ಯುವ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ನಂದನ್ ಮಲ್ಯ ಅವರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರುಗಳೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಈ ಸಮಾರಂಭದಲ್ಲಿ ಭಾರತ ಮಾತೆಯ ಈ ಕಾರ್ಯಕ್ಕೆ ಕೈಜೋಡಿಸಿರ್ತಕ್ಕಂತಹ ಇಲ್ಲಿಯ ಚರ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ಫಾದರ್ ವಿಲಿಯಮ್ಸ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಇವತ್ತಿನ ಈ ಸಮಾರಂಭವನ್ನು ಕಂಡಾಗ ಹೇಗೆ ಸೈನಿಕರು ಎದೆಗೆ ಗುಂಡಿಗೆ ಎದೆಯನ್ನ ಕೊಟ್ಟು ಹೋರಾಟವನ್ನ ಮಾಡಿದಾರ, ಒಬ್ಬ ರಾಷ್ಟ್ರಭಕ್ತ ಅದೇ ಪ್ರಯತ್ನವನ್ನ ಮಾಡ್ತಾನೆ. ವರುಣ ದೇವನ ಏಟಿಗೂ ಎದುರನ್ನ ಕೊಡದೆ ಇಲ್ಲಿ ವೀರರಾಣಿ ಅಬ್ಬಕ್ಕಳ ಸ್ಮರಣೆಗೆ ನಿಂತಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿವಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ 1525ನೇ ಇಸ್ವಿ ಒಳಗಡೆ ಪೋರ್ಚುಗೀಸರು ಆಕ್ರಮಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ವೀರರಾಣಿಯಾಗಿ ಆ ಪೋರ್ಚುಗೀಸರನ್ನ ಎದೆಯನ್ನ ನಡುಕವನ್ನ ಹುಟ್ಟಿಸಿರ್ತಕ್ಕಂಥ ರಾಣಿ ಅದು ವೀರರಾಣಿ ಅಬ್ಬಕ್ಕ. ವೀರರಾಣಿ ಅಬ್ಬಕ್ಕ ತುಳುನಾಡಿನ ಪ್ರಥಮ ರಾಣಿ, ಈ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅಂತಹ ವೀರರಾಣಿ ಅಬ್ಬಕ್ಕನ ಸ್ಮರಣೆಯನ್ನ ಮಾಡುವಂತ ಕಾಯಕಕ್ಕೆ ನಾವು ಇವತ್ತು ಸೇರಿದ್ದೇವೆ 79ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ. ಬಂಧುಗಳಿಗೆ ನನಗೆ ಆನಂದ 2 ಕಾರಣಕ್ಕೆ. ಒಂದು, ಇಂತಹ ವೀರರಾಣಿ ಅಬ್ಬಕ್ಕ ತುಳುನಾಡಿನ ಅಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ಗುರುತಿಸಿದ್ದು ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಇಲ್ಲಿ ಬಂದು ಹಾರಾರ್ಪಣೆ ಮಾಡುವುದರ ಮುಖಾಂತರ ರಾಣಿ ಅಬ್ಬಕ್ಕನನ್ನ ದೇಶದ ಒಬ್ಬ ರಾಣಿ ಅನ್ನತಕ್ಕಂಥ ಸಂದೇಶವನ್ನ ಕೊಟ್ಟರು. 2ನೇದು, ರಾಣಿ ಅಬ್ಬಕ್ಕನ ಉತ್ಸವ ಮಾಡಬೇಕು ಅಂತ ಆದಾಗ ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗಿನ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರು ಪೂರ್ಣ ಸಹಕಾರವನ್ನ ಕೊಟ್ಟು ಈ ರಾಜ್ಯದಲ್ಲಿ ರಾಣಿ ಅಬ್ಬಕ್ಕ ಉತ್ಸವವನ್ನು ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧ ಆಗಿದೆ. ಆವತ್ತಿನ ಕಾಲಘಟ್ಟದಲ್ಲಿ 25 ಲಕ್ಷ ರೂಪಾಯಿಗಳನ್ನ ಆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡುವುದರ ಮುಖಾಂತರ ರಾಣಿ ಅಬ್ಬಕ್ಕನಿಗೆ ಭಾರತೀಯ ಜನತಾ ಪಾರ್ಟಿ ಶತನಮನಗಳನ್ನು ಸಲ್ಲಿಸತಕ್ಕಂಥ ಕಾರ್ಯವನ್ನು ಮಾಡಿದೆ. ರಾಣಿ ಅಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ವಿಜೃಂಭಿಸತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಆವತ್ತು ಮಾಡಿತು. ಬಂಧುಗಳ, ಇವತ್ತು ಇಡೀ ನಾವು ಸ್ವಾತಂತ್ರ್ಯದ ವಿಜಯೋತ್ಸವದಲ್ಲಿದ್ದೀವಿ. ಯಾವುದು ವಿಜಯೋತ್ಸವ? ಯಾವ ಪಹಲ್ಗಾಮ್ನಲ್ಲಿ ನಮ್ಮ ಮೇಲೆ ಶತ್ರುಗಳು ಹೋರಾಟವನ್ನು ಮಾಡಿದ್ರ ಆ ಶತ್ರು ದೇಶಕ್ಕೆ ನುಗ್ಗಿ ಪಾಕಿಸ್ತಾನದ ಮೇಲೆ ಸೈನಿಕರ ದಾಳಿಯನ್ನ ಮಾಡಿ ಆಪರೇಷನ್ ಸಿಂಧೂರವನ್ನು ಯಶಸ್ವಿ ಮಾಡಿ ಇವತ್ತು ಧ್ವಜಾರೋಹಣಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾಗಿ ಭಾರತದ ವಿಜಯೋತ್ಸವದಲ್ಲಿ ಇವತ್ತಿದ್ದೇವೆ, ಭಾರತದ ವಿಜಯೋತ್ಸವದಲ್ಲಿದ್ದೇವೆ. ಬಂಧುಗಳು, ಯೋಚನೆ ಮಾಡಿ, 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. 1000 ವರ್ಷಗಳ ಕಾಲ ಆಕ್ರಮಣಕ್ಕೆ ತುತ್ತಾಯಿತು ದೇಶ. ಒಂದು ಕಡೆಯಿಂದ ಮೊಘಲರು, ಇನ್ನೊಂದು ಕಡೆಯಿಂದ ಪೋರ್ಚುಗೀಸರು, ಇನ್ನೊಂದು ಕಡೆಯಿಂದ ಬ್ರಿಟಿಷರು. ಎಲ್ಲ ರಾಷ್ಟ್ರದಲ್ಲಿ ಹೋರಾಟಗಳ ಕಾಲಘಟ್ಟದಲ್ಲಿ 1000 ವರ್ಷಗಳ ಕಾಲಘಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟಗಳಾಯಿತು. ರಾಣಾ ಪ್ರತಾಪ್ ಇರ್ಬೋದು, ಛತ್ರಪತಿ ಶಿವಾಜಿ ಇರ್ಬೋದು, ಇಂತಹ ರಾಣಿ ಅಬ್ಬಕ್ಕ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಇಂತಹ ಹೋರಾಟಗಾರರ ಕಾರಣಕ್ಕೋಸ್ಕರ ದೇಶ ಆವತ್ತು ಉಳಿದಂತ ಸ್ಥಿತಿಗೆ ಹೋಯಿತು. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ 2 ಕಾರಣಕ್ಕೋಸ್ಕರ, ಒಂದು ಕ್ರಾಂತಿಕಾರರ ಹೋರಾಟ, ಆಜಾದ್ ಇರ್ಬೋದು, ದಿಂಗ್ರಾ ಇರ್ಬೋದು, ಸಾವರ್ಕರ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇನ್ನೊಂದು ಅಹಿಂಸಾತ್ಮಕ ತತ್ವದ ಮಹಾತ್ಮ ಗಾಂಧಿಯವರ ಹೋರಾಟ. ಈ 2 ಹೋರಾಟದ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯದ ನಂತರದ 1 ವರ್ಷಗಳಲ್ಲಿ ಇವತ್ತು ಪರಿವರ್ತನೆಯ ಕಾಲಘಟ್ಟದಲ್ಲಿದ್ದೇವೆ. ಬಂಧುಗಳೇ, ಮುಂದಿನ ವಿದ್ಯಾರ್ಥಿಗಳು ಇತಿಹಾಸವನ್ನು ಓದಬೇಕಾದ್ರೆ 2 ಘಟನೆಗಳನ್ನು ನೆನಪು ಮಾಡ್ತಾರೆ. ಒಂದು, ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ. 2ನೇದು, ನರೇಂದ್ರ ಮೋದಿಯ ಪೂರ್ವ ಮತ್ತು ನರೇಂದ್ರ ಮೋದಿಯ ನಂತರ. ಇವತ್ತು ದೇಶ ನರೇಂದ್ರ ಮೋದಿಯ ನಂತರ ಪರಿವರ್ತನೆ ಆಗ್ತಾ ಇದೆ. 2014ರ ನಂತರ ಈ ದೇಶ ಪರಿವರ್ತನೆ ಅಂತ ಹೋಗ್ತಾ ಇದೆ. ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳಾಗ್ತಾ ಇದ್ದಾವೆ. ಈ ದೇಶದಲ್ಲಿ ಆಕ್ರಮಣ ಮಾಡಿದರೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಸೈನಿಕರಿಗೆ ಉತ್ತರವನ್ನು ಕೊಡ್ತಿರ್ಲಿಲ್ಲ. ಆದ್ರೆ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಜಗತ್ತಿನಲ್ಲಿ ಮೊದಲ ಉತ್ತರವನ್ನು ಕೊಟ್ಟದ್ದು ನರೇಂದ್ರ ಮೋದಿಯ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ.
ಇವತ್ತು ಶತ್ರು ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದೆ. ಶತ್ರು ದೇಶದ ಒಳಗೆ ಹೋಗಿ ಅದಕ್ಕೆ ನುಗ್ಗಿ ಹೊಡೆಯುವಂತ ತಾಕತ್ತು ಇವತ್ತು ನರೇಂದ್ರ ಮೋದಿಯ ಸರ್ಕಾರದಿಂದ ಆಗಿದೆ. ಪರಿವರ್ತನೆ ಗಾಳಿ ಪ್ರಾರಂಭ ಆಗಿದೆ. ಯೋಚನೆ ಮಾಡಿ, ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಧ್ವಜ ಹಾರಿಸುವ ಆಗಿರಲಿಲ್ಲ. ಹುಬ್ಬಳ್ಳಿಯ ಮೈದಾನದಲ್ಲಿ ತಿರಂಗಾ ಧ್ವಜ ಹಾರಿಸುವ ಆಗಿರಲಿಲ್ಲ. ಆ ತಿರಂಗಾ ಧ್ವಜವನ್ನು ಹಾರಿಸಿರ್ತಕ್ಕಂಥ ರಾಷ್ಟ್ರಭಕ್ತರ ಮೇಲೆ ಗುಂಡು ಹಾರಿತು. ಆದ್ರೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಪರಿವರ್ತನೆ ಆಗಿದೆ. ಯಾವ ಪರಿವರ್ತನೆ? ಉಕ್ರೇನ್ ಮತ್ತು ರಷ್ಯಾದಲ್ಲಿ ಯುದ್ಧ ಆದಾಗ ಯುದ್ಧ ನೆಲದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ತಿರಂಗಾ ಧ್ವಜವನ್ನು ಎತ್ತಿ ಹಿಡಿದಾಗ ಉಕ್ರೇನ್ ಮತ್ತು ರಷ್ಯಾದ ಸೈನಿಕರು ಗನ್ನನ್ನು ಕೆಳಗಿಟ್ಟು ಪ್ರಣಾಮವನ್ನು ಹಾಕಿಸುವಂತ ಕಾರ್ಯ ನಡೆದಿದೆ. ಇವತ್ತು ಜಗತ್ತಿನಲ್ಲಿ ಭಾರತದ ತಿರಂಗಾ ಧ್ವಜಕ್ಕೆ ಗೌರವ ಬಂದಿದೆ. ಅದು ನರೇಂದ್ರ ಮೋದಿ ಆಡಳಿತ. ಹಾಗಾದರೆ ಪರಿವರ್ತನೆ ಕಾಲಘಟ್ಟ ಪ್ರಾರಂಭ ಆಗಿದೆ. ಇಡೀ ದೇಶದಲ್ಲಿ ಅಭಿವೃದ್ಧಿಯ ಮಂತ್ರಗಳು ಪ್ರಾರಂಭ ಆಗಿದೆ. ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಕೋವಿಡ್ ನಂತಹ ಘಟನೆಗಳು ನಡೆದಾಗ ಈ ದೇಶ ಇವತ್ತು ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಆ ಉಪಕ್ರಮವನ್ನು ಸಲ್ಲಿಸುವುದರಲ್ಲಿ ಭಾರತ ಮೊದಲ ಸ್ಥಾನಕ್ಕೆ ಹೋಗುತ್ತೆ. ಹೀಗೆ ಇಡೀ ದೇಶ ಇವತ್ತು ಪರಿವರ್ತನೆ ಗಾಳಿಯಲ್ಲಿದೆ. ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ನರೇಂದ್ರ ಮೋದಿ ಆಡಳಿತದಲ್ಲಿ ಪರಿವರ್ತನೆ ಆಗ್ತಾ ಇದೆ. ಆ ಕಾಲಘಟ್ಟದಲ್ಲಿ 79ನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಹೇಳಿದ್ರು ಸಂಸದರು, ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯ ಘೋಷಣೆ ಇದೆ, ಮನೆಗಳಲ್ಲಿ ತಿರಂಗಾ ಧ್ವಜವನ್ನು ಹಾರಿಸಬೇಕು. ಅದರ ಮುಖಾಂತರ ಮನೆಗಳಲ್ಲಿ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು. ತಾಯಿ ಭಾರತೀಯ ಸೇವೆ ಸಲ್ಲಿಸತಕ್ಕಂಥ ಕಾಯಕಗಳಾಗಬೇಕು ಅನ್ನತಕ್ಕಂಥ ಘಟ್ಟದಲ್ಲಿ ನಾವೆಲ್ಲರೂ ಒಂದಾಗಿ ಇವತ್ತು ತಿರಂಗಾ ಧ್ವಜವನ್ನು ಹಾರಿಸುವ ಕಾರ್ಯ ಮಾಡಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿರಂಗಾ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಆ ಮಂಡಲಗಳಲ್ಲಿ ತಿರಂಗಾಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ಈ ದೇಶ, ಈ ಜಿಲ್ಲೆಯ ಗೌರವವನ್ನು ಉಳಿಸಿರ್ತಕ್ಕಂಥ ರಾಣಿ ಅಪ್ಪಕ್ಕನ ಉತ್ಸವವನ್ನು ಎಲ್ಲ ಮಂಡಲಗಳಲ್ಲಿ ಆಚರಣೆ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪಗಳನ್ನ ಭಾರತೀಯ ಜನತಾ ಪಾರ್ಟಿ ಹೊತ್ತಿದೆ. ಅದರ ಪರಿಣಾಮವಾಗಿ ಎಲ್ಲರೂ ಪ್ರತಿ ಊರಿನಲ್ಲಿ ರಾಣಿ ಅಪ್ಪಕ್ಕಳ ಉತ್ಸವವನ್ನು ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದಕ್ಕೆ ಪರಿಶ್ರಮಗಳನ್ನು ಹಾಕಬೇಕು ಅನ್ನತಕ್ಕಂಥ ವಿನಂತಿಯೊಂದಿಗೆ ಬಂಧುಗಳು ಇವತ್ತು ನಾವು ಮತ್ತೊಮ್ಮೆ ಒಂದಾಗಿದ್ದೇವೆ. ತಾಯಿ ಭಾರತೀಯ ಆರಾಧನೆ ಜೊತೆಗೆ ಇವತ್ತು ರಾಣಿ ಅಪ್ಪಕ್ಕಳನ್ನ ಸ್ಮರಣೆ ಮಾಡತಕ್ಕಂಥ ಮತ್ತೊಮ್ಮೆ ಸ್ವಾತಂತ್ರ್ಯದ ಕೆಚ್ಚನ್ನು ಹೆಚ್ಚಿಸುವ ಕಾಯಕ ಇವರ ಮುಖಾಂತರ ಆಗಲಿ ಅಂತ ಈ ಮಳೆಯಲ್ಲೂ ನೀವು ಸೇರಿರತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಯುವ ಮೋರ್ಚಾ ಮತ್ತು ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮೆರವಣಿಗೆಯನ್ನ ತಿರಂಗಾ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ತಾಯಿ ಭಾರತಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ ಅಂತ ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.